ಮಾಡಿದೆ? ಏನು ಮಾಡಿದೆ? ಈ ಚಂದ್ರಹಾಸ ಯಾವುದು ಮಾಡಬಾರದು ಎನ್ನುವ ಹಾಗಿದ್ದೇನೋ ಇದನ್ನೆಲ್ಲ ನನ್ನ ಕೈಯಲ್ಲಿ ಮಾಡಿಸಿದೆ. ಅಮ್ಮ, ತಂದೆಯ ಸಮಾನರಾದಂತ ನನ್ನ ಮಾವ ದುಷ್ಟಬುದ್ಧಿಯವರನ್ನ ಕಳೆದುಕೊಂಡೆ. ಏನು ಅರಿಯದ ಮಾವ ಮದನನನ್ನ ಕಳೆದುಕೊಂಡೆ. ಜೀವಕ್ಕೆ ಜೀವ ಆಗಿರುವ ನಾನೇ ಸರ್ವಸ್ವ ಎನಿಸಿದಂತ ನನ್ನ ಹೆಂಡತಿ ವಿಷಯನ್ನ ಬಲಿ ತೆಗೆದುಕೊಂಡೆ. ಯಾಕೆ ಯಾಕೆ ಯಾಕಮ್ಮ? ನೀನು ರಕ್ತ ಪಿಪಾಸಿನಿ, ನಿನಗೆ ಬೇಕಾಗಿದ್ದು ರಕ್ತದಾನೆ. ಸಾಕಾಗುವುದಿಲ್ಲ, ಸಾಕಾಗುವುದಿಲ್ಲ ಮಾ. ಇದು ಕತ್ತಿಯನ್ನ ಹಿಡಿದಿದ್ದೇನೆ. ಈ ಚಂದ್ರಹಾಸನ ರಕ್ತವನ್ನ ನಿನಗೆ ಅರ್ಪಿಸ್ತಾ ಇದ್ದೇನೆ. ಇದು ಸ್ವೀಕರಿಸು, ಸ್ವೀಕರಿಸು, ಸ್ವೀಕರಿಸು. ತಾಯಿ ಮಂಗಳಮಾಯಿ ಅಮ್ಮ, ಅಮ್ಮ. ಪಾವನ ಚರಿತೆ ಕಾಳಿಕಾಸುರ ನಮಿತೆ ಶ್ವೇತ ಶುಭ್ರಹಾಸಿನಿ ಶುಭವರ ತರಂಗಿ. ತಾಯಿ, ಏನಿದಲ್ಲ? ಯಾಕೆ, ಏನು ಎನ್ನುವುದು ನನಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮ, ನೋಡಿದೀಯಾ? ಎಲ್ಲಿ ನೋಡಿದರಲ್ಲಿ ರಕ್ತದ ಸುರಿಮಳೆಯೇ ಕಾಣಿಸ್ತಾ ಉಂಟು. ಯಾಕಮ್ಮ, ಯಾಕೆ ಹೀಗೆ? ನೋಡು, ನನ್ನವರೆಲ್ಲ ಸತ್ತು ಬಿದ್ದಿದ್ದಾರೆ. ಅವರೆಲ್ಲ ಇಲ್ಲದ ಮೇಲೆ ಇನ್ನು ನಾನು ಬದುಕಿ ಏನು ಪ್ರಯೋಜನ ಅಮ್ಮ, ಏನು ಪ್ರಯೋಜನ? ಮಗನೇ ಚಂದ್ರಹಾಸ, ಅಮ್ಮ, ಘಟಿಸಿ ಹೋದ ಘಟನೆಗಳ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಂದು ನನ್ನ ಆಲಯದಲ್ಲಿ ಶಿರಬಾಗಿ ಕರ ಮುಗಿದು ನನ್ನಲ್ಲಿ ಮೊರೆ ಹೋಗಿರುವೆ. ನೀನು ಈ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಬೇಕು. ಹಾಗೆ ಈ ರಾಷ್ಟ್ರದ ರಕ್ಷಕನಾಗಬೇಕು ಎಂಬುದು ನನ್ನ ಸಂಕಲ್ಪ. ನಿನ್ನನ್ನ ಸದೃಢಗೊಳಿಸಲು ಈ ಎಲ್ಲಾ ಘಟನೆಗಳು ನಡೆದಿವೆ. ಮುಂದೊಂದು ದಿನ ಬರುವ ಒಂದು ಅನಾಹುತವನ್ನ ನೀನು ತಡೆಯಬೇಕಿದೆ. ಹಾಗೆ ಈ ಭರತ ಭೂಮಿಯನ್ನ ರಕ್ಷಿಸುವ ಕಾರ್ಯವನ್ನ ನೀನು ನಡೆಸಬೇಕು. ಮಗನೇ, ಸಮಯ ಬಂದಾಗ ನಾನೇ ನಿನಗೆ ಪ್ರೇರೇಪಿಸುತ್ತೇನೆ. ನಿನ್ನಲ್ಲಿರುವ ಸಾಲಿಗ್ರಾಮವನ್ನು ತ್ರಿಕರಣ ಶುದ್ಧಿಯಲ್ಲಿ ಹಿಡಿದು ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಏಕಚಿತ್ತದಿಂದ ನನ್ನನ್ನು ಧ್ಯಾನಿಸು. ನಿಮ್ಮವರೆಲ್ಲರನ್ನೂ ನಾನು ಬದುಕಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಧನ್ಯೋಸ್ಮಿ ತಾಯಿ. ಚಂದ್ರಹಾಸ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರನಾದ. ಸತ್ತವರೆಲ್ಲರೂ ಆ ತಾಯಿಯ ಅನುಗ್ರಹದಿಂದ ಮತ್ತೆ ಎದ್ದು ಬಂದರು. ಚಂದ್ರಹಾಸನಿಂದ ವಿಷಯವನ್ನ ತಿಳಿದ ಅವರೆಲ್ಲ ಆ ಕಾಳಿಕೆಗೆ ಶರಣಾಗತಿಯನ್ನ ಹೊಂದಿದರು. ಚಂದ್ರಹಾಸ ಇನ್ನೊಬ್ಬರ ಪ್ರಾಣವನ್ನ ತೆಗೆಯುವವ ದೊಡ್ಡವನಲ್ಲ, ಸತ್ತವರನ್ನ ಬದುಕಿಸುವವನೇ ನಿಜವಾದ ದೊಡ್ಡವ. ಈ ಚರ್ಮ ಚಕ್ಷುಗಳಿಂದ ಆ ಜಗನ್ಮಾತೆಯನ್ನ ಕಂಡಂತಹ ನೀನೇ ಧನ್ಯನಪ್ಪ, ನೀನೇ ಧನ್ಯ. ನಿನ್ನ ಕಾಲನ್ನೇ ಹಿಡಿದರೂ ಯಾವ ಅಪರಾಧವೂ ಆಗಲಾರದು. ಇದು ಒಂದಂತೂ ಸತ್ಯ, ಯಾವ ಕ್ಷಣಕ್ಕೆ ನಾನು ಸತ್ಯನೋ ಆ ಕ್ಷಣಕ್ಕೆ ನನ್ನಲ್ಲಿರುವಂತಹ ದುಷ್ಟಬುದ್ಧಿಯೂ ಸತ್ತು ಹೋಯಿತು. ಪುನಃ ಜಗನ್ಮಾತೆಯ ಅನುಗ್ರಹದಿಂದ ಬದುಕಿ ಬಂದಂತಹ ನನ್ನ ಜೊತೆಯಲ್ಲಿ ಸದ್ಬುದ್ಧಿಯೂ ಕೂಡ ಹುಟ್ಟಿ ಬಂತು. ಹಾಗಾದರೂ ನಮ್ಮನ್ನೆಲ್ಲ ಬದುಕಿಸಿದವಳು ಆ ಜಗನ್ಮಾತೆಯೇ ಅಲ್ಲವೇ? ಈ ಸುಖಾಂತ್ಯದ ನಡುವೆ ಮುಂದೆ ರಾಜ್ಯಕ್ಕೆ ಬರುವಂತಹ ಅನಾಹುತವನ್ನು ತಡೆಯಲು ನೀನೇ ಸಮರ್ಥ ಎನ್ನುವ ತಾಯಿಯ ಮಾತು ಚಂದ್ರಹಾಸನ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಗುರುಗಳೇ, ಚಂದ್ರಹಾಸನ ಕಷ್ಟವಿನ್ನೂ ಮುಗಿದಿಲ್ಲವೇ? ಸಾಮ್ರಾಜ್ಯದ ಸೇನೆಯ ಮುಖ್ಯಮಂತ್ರಿಗಳು ನಿನ್ನ ತನುಜೆಯನ್ನ ನನ್ನಿ ತೊಡೆಯ ಮೇಲೆ ಕೂರಿಸಿಕೊಂಡು